ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತು ಈ ಪಾಟ್ನ ರೀಪಾಟ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈ ಪಾಟ್ ಮಿಕ್ಸಿಂಗ್ ಹೆಂಗೆ ಮಾಡೋದು ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ. ನಾವು ಮನೆ ಒಳಗಡೆ ಪಾಟ್ ಇಡಬೇಕಂದ್ರೆ ಆದಷ್ಟು ಈ ರೀತಿ ಸೆರಾಮಿಕ್ ಪಾಟು, ಇಲ್ಲ ಅಂದರೆ ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಪಾಟ್ ಇಟ್ಟರು ಪರವಾಗಿಲ್ಲ. ಹಾಗೆ ಮಣ್ಣಿನ ಪಾಟ್ ಕೂಡ ತುಂಬ ಒಳ್ಳೆಯದು. ಈ ರೀತಿಯಾದಂತಹ ಬ್ಲ್ಯಾಕ್ ಪಾಟ್ನ ಆದಷ್ಟು ಅವಾಯ್ಡ್ ಮಾಡಿ, ಕ್ವಾಲಿಟಿ ಕಡಿಮೆ ಇರೋ ಪ್ಲಾಸ್ಟಿಕ್ ಪಾಟ್ನ ಆದಷ್ಟು ಮನೆಯೊಳಗಡೆ ಇಡಬೇಡಿ ಅಂತ ಹೇಳ್ತಾ, ಇದು ಇಂಗ್ಲೀಷ್ ಲಿಲ್ಲಿ ಅಂತ ಕರಿತೀವಿ ಈ ಗಿಡನ. ಇದು ಮನೆಯೊಳಗಡೆ ಇಡೋದ್ರಿಂದ ನೋಡೋಕ್ಕೂ ತುಂಬ ಸುಂದರವಾಗಿ ಕಾಣಿಸುತ್ತೆ. ಹಾಗೆ ಈ ಗಿಡನ ನಾವು ರಿಪಾಟ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಸೊ ನಾನು ಈ ರೀತಿ ಸೆರಾಮಿಕ್ ಪಾಟ್ನ ತೊಗೊಂಡಿದ್ದೀನಿ. ನಿಮಗೆ ಯಾವ ರೀತಿ ಮಾಡೋದು ಅಂದರೆ, ಒಂದು ಪಾಟ್ಗೆ ಎಷ್ಟು ಮಣ್ಣು ಬೇಕೋ ಅದರಲ್ಲಿ ಅರ್ಧ ಭಾಗ ಮಣ್ಣನ್ನು ನಾನು ತೊಗೊಂಡಿದ್ದೀನಿ. ಸೊ ಅರ್ಧ ಭಾಗ ಮಣ್ಣು, ಯಾವ ಮಣ್ಣಾದರೂ ಪರವಾಗಿಲ್ಲ, ಕೆಂಪು ಮಣ್ಣನ್ನೇ ಹಾಕಬೇಕು ಅಂತ ಏನಿಲ್ಲ. ಸೊ ನಾನು ಮಣ್ಣು ತೊಗೊಂಡಿದ್ದೀನಿ. ಅದಕ್ಕೆ ಕಾಲು ಭಾಗ ಮಾತ್ರ ನಾನು ಗೊಬ್ಬರ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನಾವು ಗೊಬ್ಬರ ಮಿಕ್ಸ್ ಮಾಡಬೇಕಾದ್ರೆ ಮನೇಲೇ ತಯಾರಿಸಿದಂತಹ ಗೊಬ್ಬರ ಆದರೂ ಪರವಾಗಿಲ್ಲ, ಇಲ್ಲ ಅಂತಂದರೆ ನಿಮ್ಮ ಹತ್ರ ವರ್ಮಿ ಕಾಂಪೋಸ್ಟ್ ಇದ್ದರೂ ಅದನ್ನು ಕೂಡ ಹಾಕ್ಬೋದು. ಕಾಲು ಭಾಗ ಗೊಬ್ಬರನ ಮಿಕ್ಸ್ ಮಾಡಿಬಿಟ್ಟು ಅದೇ ರೀತಿಯಾಗಿ ಮರಳು ಹಾಕ್ತಾಯಿದ್ದೀನಿ. ಸೊ ಮರಳು ನಿಮಗೆ ಸಿಕ್ಕಿಲ್ಲ ಅಂತ ಅಂದರೆ ಕೋಕೋ ಪಿಟ್ ಸಿಕ್ಕಿದ್ರು ಕೂಡ ಅದನ್ನು ಕೂಡ ಹಾಕ್ಬೋದು. ಸೊ ಏನಕ್ಕೆ ಹಾಕ್ತೀವಿ ಅಂತ ಅಂದರೆ, ಇದರ ಮಣ್ಣಲ್ಲಿ ತೇವಾಂಶನ ಹಿಡಿದುಕೊಳ್ಳೋದ್ರ ಜೊತೆಗೆ ಗಿಡಕ್ಕೆ ಬೇರು ಬಿಡೋಕ್ಕೆ ಕೂಡ ತುಂಬ ಒಳ್ಳೆಯದಾಗುತ್ತೆ. ಹಾಗಾಗಿ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಒಂದು ಪಾಟಿಗೆ ಬೇಕಾದಂತಹ ಅರ್ಧ ಭಾಗ ಮಣ್ಣು, ಕಾಲು ಭಾಗ ಗೊಬ್ಬರ, ಹಾಗೆ ಕಾಲು ಭಾಗ ಮರಳನ್ನು ಸೇರಿ ಈ ಮೂರನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನಾವು ನರ್ಸರಿಯಿಂದ ತೊಗೊಬಂದಂತಹ ಗಿಡಗಳನ್ನ ಯಾವಾಗಲೂ ಡೈರೆಕ್ಟಾಗಿ ಆ ಗಿಡನ ಕಿತ್ತುಬಿಟ್ಟು ನೆಟ್ಟರೆ ಬರಲ್ಲ. ಅಲ್ಲಿ ವಾತಾವರಣಕ್ಕೂ ಇಲ್ಲಿ ವಾತಾವರಣಕ್ಕೂ ಅಡ್ಜಸ್ಟ್ ಆಗಬೇಕಾಗುತ್ತೆ. ಹಾಗೆ ಗಿಡ ಕೂಡ ತುಂಬ ಚೆನ್ನಾಗಿ ಬೆಳೆದ ಮೇಲೆ ನಾವು ಬೇಕಿದ್ರೆ ಒಂದು ಕಡ್ಡಿ ಕೆತ್ತಿ ಬೇರೆ ಕಡೆ ಹಾಕಿದ್ರೂ ಕೂಡ ಬರುತ್ತೆ. ನಾವು ಈಗ ಅದನ್ನು ಕಡ್ಡಿ ಎಲ್ಲ ತೆಗೆದುಬಿಟ್ಟು ಹಾಕೋಕ್ಕೆ ಹೋಗ್ತಾ ಇಲ್ಲ. ಸೊ ನಾನು ಅದನ್ನು ಫಸ್ಟು ರೀಪಾಟ್ ಮಾಡಿ ಅದು ತುಂಬ ಚೆನ್ನಾಗಿ ಬಂದಮೇಲೆ ಆಮೇಲೆ ಕಟ್ಟಿಂಗ್ಸ್ನ ಬೇರೆ ಕಡೆಗೆ ನಾನು ಹಾಕ್ತಾಯಿದ್ದೀನಿ. ರೀಪಾಟ್ ಮಾಡಬೇಕಾದ್ರೆ ಮೇಯ್ನಾಗಿ ನಾವು ಗಮನದಲ್ಲಿ ಇಟ್ಕೋಬೇಕಾದಂತಹ ವಿಷಯ ಏನು ಅಂತಂದರೆ, ಪಾಟಿಯಲ್ಲಿರೋಂತಹ ಗಿಡಕ್ಕೆ ಸ್ವಲ್ಪ ನೀರು ಹಾಕಬೇಕಾಗುತ್ತೆ. ತುಂಬ ನೀರು ಕೂಡ ಹಾಕಬಾರ್ದು. ಯಾಕಂದರೆ ನಾವು ಆ ಗಿಡನ ಮಗ್ಚಿದ ತಕ್ಷಣ ಅದು ಕ್ಲೀನಾಗಿ ಓಪನ್ ಆಗಬೇಕು. ಹಾಗೆ ಬೇರೆಲ್ಲ ಕ್ಲೀನಾಗಿ ಅದ್ರ ಜೊತೆಗೇ ಇರಬೇಕು. ಇಲ್ಲ ಮಣ್ಣೆಲ್ಲ ಪುಡಿಯಾಗಿ ಹಾಗೇನೂ ಬರಬಾರ್ದು, ಆವಾಗ ಗಿಡ ಬರಲ್ಲ. ನೋಡಿ, ಈ ರೀತಿಯಾಗಿ ಕ್ಲೀನಾಗಿ ಓಪನ್ ಆದಂತಹ ಗಿಡನ ನಾನು ಹಾಗೇ ಇಡ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಬೆಳಿಬೇಕು. ಇದು ಇಂಗ್ಲೀಷ್ ಲಿಲ್ಲಿ ಅಂತ ಕರಿತೀವಿ ನಾವು. ಇದು ಒಂದು ಮನಿ ಪ್ಲ್ಯಾಂಟ್ ಜಾತಿಗೆ ಸೇರಿದಂತಹ ಗಿಡ ಆಗಿರುತ್ತೆ. ಜೊತೆಗೆ ಈ ಗಿಡ ನೆರಳಲ್ಲೇ ಕೂಡ ತುಂಬ ಚೆನ್ನಾಗಿ ಬೆಳೆಯುವಂತಹ ಗಿಡ ಆಗಿರುತ್ತೆ. ಹಾಗೆ ಇದನ್ನು ಮನೆ ಒಳಗಡೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ತೊಗೊಬಂದೆ. ಸೊ ಈ ಗಿಡನ ನೋಡಿ, ಈ ರೀತಿಯಾಗಿ ನಾವು ರೀಪಾಟ್ ಮಾಡೋದ್ರಿಂದ ಗಿಡ ಒಣಗಲ್ಲ ಕೂಡ, ಗಿಡ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಸೊ ಹಾಗೆ ನಾವು ಈ ಗಿಡಕ್ಕೆ ಮೇಯ್ನಾಗಿ ನೀರು ಹಾಕಬೇಕು. ಮನೆಯೊಳಗಡೆ ಇಟ್ಟಂತಹ ಗಿಡಕ್ಕೆ ಅಂತ ಅಂದರೆ ನಾವು ಸಮ್ಮರಲ್ಲಿ ವಾರಕ್ಕೆ ಒಂದ್ಸಲಿ ನೀರು ಹಾಕಿದರೆ ಸಾಕಾಗುತ್ತೆ. ಇಲ್ಲ ಅಂತಂದರೆ ನಾವು ಮಳೆಗಾಲ ಅಥವಾ ಚಳಿಗಾಲದಲ್ಲಿ 15 ದಿನಕ್ಕೆ ಒಂದ್ಸಲಿ ನೀರು ಹಾಕಿದ್ರೂ ಸಾಕು. ಇನ್ನು ಇದಕ್ಕೆ ಗೊಬ್ಬರ ಕೊಡಬೇಕು ಅಂತ ಬಂದಾಗ ನಾವು 3 ತಿಂಗಳಿಗೆ 6 ತಿಂಗಳಿಗೆ ಒಂದ್ಸಲಿ ಗೊಬ್ಬರ ಹಾಕಿದ್ರೂ ಸಾಕಾಗುತ್ತೆ. ಸೊ ನಾವು ಯಾವ ಗೊಬ್ಬರ ಕೊಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಯಾವ್ದಾದ್ರು ವರ್ಮಿ ಕಾಂಪೋಸ್ಟ್ ಆ ಥರ ಕೊಡ್ತೀವಿ ಅಂತ ಅಂದರೆ 6 ತಿಂಗಳಿಗೆ ಒಂದ್ಸಲಿ ಆದರೆ ಸಾಕಾಗುತ್ತೆ. ಇಲ್ಲ ನೀವು ಯಾವ್ದಾದ್ರು ಕೆಮಿಕಲ್ ಇರೋ ಅಂತಹದ್ದು ಕೊಡ್ತೀವಿ ಅಂದರೆ ಆದಷ್ಟು ಕಡಿಮೆ ಕೊಡಿ, ಗಿಡ ಸುಟ್ಟೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಇದೊಂದು ಸ್ನೇಕ್ ಪ್ಲ್ಯಾಂಟ್ ಕೂಡ ಇದು ಮನೆಯಲ್ಲೇ ಇತ್ತು. ತುಂಬ ದಿನದಿಂದ ತುಂಬ ಚಿಕ್ಕ ಗಿಡಗಳೆಲ್ಲ ಬಂದಿತ್ತು. ಈ ರೀತಿಯಾಗಿ ಮನೆಯಲ್ಲೇ ಇರೋವಂತಹ ಗಿಡ ಅಂದರೆ ತುಂಬ ದಿನದಿಂದ ಬೆಳೆದಿರೋ ಅಂತಹ ಗಿಡನ ಈ ರೀತಿಯಾಗಿ ಸಿಂಗಲ್ಲಾಗಿ ತೆಗೆದು ಕೂಡ ನಾವು ರೀಪಾಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಯಾಕಂದರೆ ಇದು ಆಲ್ರೆಡಿ ನಮ್ಮ ಮನೆಗೆ ಬಂದು 1 ವರ್ಷ ಆಗಿರೋದ್ರಿಂದ ಚೆನ್ನಾಗಿ ಇದು ವಾತಾವರಣಕ್ಕೆ ಒಪ್ಕೊಂಡಿದೆ. ಹಾಗಾಗಿ ನೋಡಿ, ಅಲ್ಲಿ ಚಿಕ್ಕ ಗಿಡಗಳು ಕೂಡ ಬಂದಿದೆ. ನಾನು ಈ ಮದರ್ ಪ್ಲ್ಯಾಂಟ್ನ ತೆಗೆದು ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ನಾವು ರೀಪಾಟ್ ಮಾಡಿದ ತಕ್ಷಣ ತುಂಬ ಗಿಡಕ್ಕೆ ನೀರು ಹಾಕಬಾರ್ದು. ಎಲೆಗಳಿಗೆ ಮಾತ್ರ ಸ್ವಲ್ಪ ನೀರನ್ನ ಸ್ಪ್ರೇ ಮಾಡಿಬಿಟ್ಟು ಅದನ್ನು ಹಾಗೆ ನಾವು ಸೈಡಲ್ಲಿ ಎತ್ತಿಡಬೇಕಾಗುತ್ತೆ. 1-2 ದಿನ ಬಿಟ್ಟ ಮೇಲೆ ನಾವು ಪಾಟ್ಗೆ ಸ್ವಲ್ಪ ನೀರು ಹಾಕಬೇಕಾಗುತ್ತೆ. ಸೊ ಒಂದು ವಾತಾವರಣಕ್ಕೆ ಅದು ಚೆನ್ನಾಗಿ ಸೆಟ್ ಆಗುತ್ತೆ. ಮನೆ ಒಳಗಡೆ ಇಡೋಕ್ಕೆ ನಾನು ಈಗ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ಗಿಡನ. ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಬನ್ನಿ, ನಾನು ಮನೆ ಒಳಗಡೆ ಇಟ್ಟಾಗ ಯಾವ ರೀತಿಯಾಗಿ ಕಾಣಿಸುತ್ತೆ ಅನ್ನೋದನ್ನು ನಿಮಗೆ ಕೂಡ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಮನೆಯೊಳಗಡೆ ಗಿಡ ಇಟ್ಟಾಗ ನಮಗೆ ಒಳ್ಳೆ ಆಕ್ಸಿಜನ್ ಸಿಗೋದ್ರ ಜೊತೆಗೆ ನೋಡೋಕ್ಕೂ ಕೂಡ ತುಂಬ ಸುಂದರವಾಗಿ ಕಾಣಿಸುತ್ತೆ. ಸೊ ನಾನು ಮನೆಯಲ್ಲಿ ಈ ರೀತಿಯಾಗಿ ಇಟ್ಟಿದ್ದೀನಿ. ನಾನು ನರ್ಸರಿಯಿಂದ ತಂದಂತಹ ಗಿಡನ ಈ ರೀತಿಯಾಗಿ ರಿಪಾಟ್ ಮಾಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಕಮೆಂಟ್ ಮೂಲಕ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಅಂತ ಹೇಳ್ತಾ, ಧನ್ಯವಾದಗಳೊಂದಿಗೆ ಮಮತಾ ಪ್ರಮೋದ್. ಬನ್ನಿ.